ಇರಾನ್ ದೇಶದ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿಯಾಗಿ ಒಂದು ಯುದ್ಧವನ್ನು ಸಾರಿರುವ ಒಂದು ಪರಿಣಾಮ ಇದೀಗ ಜಾಗತಿಕವಾಗಿ ಸಾಕಷ್ಟು ತೊಂದರೆ ಎದುರಾಗ್ತಾ ಇದ್ದು, ಅದರಲ್ಲೂ ಪ್ರಮುಖವಾಗಿ ಭಾರತ ದೇಶಕ್ಕೆ ಒಂದು ಇಂಧನ ಪೂರೈಕೆಯಲ್ಲಿ ಸಾಕಷ್ಟು ವ್ಯತ್ಯಯ ಆಗಿರೋ ಒಂದು ಕಾರಣದಿಂದಾಗಿ ಗ್ರಾಹಕರಾಗ್ಬೋದು ಮತ್ತು ಹೋಟೆಲ್ ಉದ್ಯಮಕ್ಕೂ ಕೂಡ ಒಂದು ದೊಡ್ಡ ಒಂದು ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಕೇಂದ್ರ ಸರ್ಕಾರ ಏನೆಲ್ಲ ಒಂದು ಪ್ರಯತ್ನಗಳನ್ನ ಮಾಡ್ತಾಯಿದ್ರೂ ಕೂಡ ಈ ಮೈಸೂರಿನಲ್ಲಿ ಮತ್ತು ದೇಶದ ವಿವಿಧ ಭಾಗಗಳಲ್ಲಿಯೂ ಕೂಡ ಒಂದು ಸಿಲಿಂಡರ್ ಪೂರೈಕೆಯಲ್ಲಿ ಭಾರಿ ವ್ಯತ್ಯಯ ಆಗ್ತಾಯಿದೆ. ಅದರಲ್ಲೂ ಪ್ರಮುಖವಾಗಿ ಹೋಟೆಲ್ ಉದ್ಯಮಕ್ಕೆ ಈ ಒಂದು ಸಿಲಿಂಡರ್ನ ವ್ಯತ್ಯಯದಿಂದಾಗಿ ಭಾರಿ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಬಹುತೇಕ ಹೋಟೆಲ್ಗಳಲ್ಲಿ ಇದೀಗ ಕೆಲ ತಿಂಡಿಗಳನ್ನೇ ಅಂದರೆ ಬೆಳಗಿನ ಉಪಹಾರಕ್ಕೆ ಮಾಡ್ತಾಯಿದ್ದಂಥ ತಿನಿಸುಗಳನ್ನು ಮಾಡುವುದನ್ನೇ ನಿಲ್ಲಿಸಿದ್ದಾರೆ. ವಡೆ, ಬಜ್ಜಿ, ಪಕೋಡ, ಬೋಂಡ ಆಗ್ಬೋದು ಮತ್ತು ಪೂರಿ ಆಗ್ಬೋದು, ಈ ರೀತಿ ಈ ಸಿಲಿಂಡರ್ನ ಬಳಕೆ ಹೆಚ್ಚು ಬಳಸ್ಕೊಂಡು ಮಾಡಬೇಕಾದಂಥ ಆಹಾರ ಪದಾರ್ಥಗಳನ್ನ ಸ್ಥಗಿತಗೊಳಿಸಿರುವಂತಹ ಹೋಟೆಲ್ನ ವರ್ಗದವರು ಇದೀಗ ಒಂದು ಸೌದೆ ಒಲೆಯ ಒಂದು ಮೊರೆ ಹೋಗಿದ್ದಾರೆ. ಸೌದೆ ಒಲೆಗೆ ಒಂದು ಮರದ ಒಟ್ಟನ್ನು ಹಾಕಿ ಕೂಡ ಒಂದು ಅಡುಗೆಯನ್ನು ಮಾಡ್ತಾರೆ. ಆ ಒಂದು ಇದನ್ನು ಬಳಸ್ಕೊಂಡು, ಯಾಕಂದರೆ ಇವೆಲ್ಲ ಒಂದು ಕಾಲ ಈಗ ಇತ್ತೀಚೆಗೆ ಬಳಕೆ ಇರಲಿಲ್ಲ, ಸಿಲಿಂಡರ್ ಬಂದ ನಂತರ ಅದನ್ನು ಬಳಕೆ ಮಾಡ್ತಾ ಇರಲಿಲ್ಲ. ಇದ್ರೆ ಈಗ ಮರದ ಒಟ್ಟನ್ನು ಬಳಸ್ಕೊಂಡು ಒಲೆಗಳನ್ನು ಉರಿಸುವ ಮುಖಾಂತರ ಅನ್ನ ಸಾಂಬಾರು ಆಗ್ಬೋದು, ಬಾತು, ಈ ರೀತಿ ರೈಸ್ ಐಟಮ್ಗಳನ್ನ ಮಾತ್ರ ಇಲ್ಲಿ ಮಾಡ್ತಾ ಇರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಯಾಕಂದರೆ ಒಂದು ಯುದ್ಧದ ಒಂದು ಪರಿಸ್ಥಿತಿ ಭೀಕರ ಸ್ವರೂಪ ಪಡ್ಕೊಳ್ತಾ ಇರೋ ಒಂದು ಕಾರಣದಿಂದಾಗಿ ಒಂದು ಸಿಲಿಂಡರ್ಗೆ ಒಂದು ವ್ಯತ್ಯಯ ಆಗಿರೋ ಒಂದು ಕಾರಣದ ಒಂದು ಎಫೆಕ್ಟಿಂದಾಗಿಯೇ ಇವಾಗ ಹೋಟೆಲ್ನ ವರ್ಗದವರು ಕೂಡ ಅನಿವಾರ್ಯವಾಗಿ ಒಂದು ಸೌದೆ ಒಲೆಗಳ ಮೊರೆ ಹೋಗಿದ್ದಾರೆ. ಆದರೆ ಎಲ್ಲ ಹೋಟೆಲ್ಗಳಲ್ಲಿಯೂ ಈ ರೀತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ತುಂಬ ಹಳೆಯ ಹೋಟೆಲ್ಗಳಲ್ಲಿ ಮಾತ್ರ ಒಂದು ಸೌದೆ ಒಲೆ ಇರುವಂಥ ಕಡೆಗಳಲ್ಲಿ ಮಾತ್ರ ಸೌದೆಯಿಂದ ಅಡುಗೆ ಮಾಡಿ ಒಂದು ಮರದ ಒಟ್ಟಿನಿಂದ ಒಂದು ಅಡುಗೆ ಏನಂದರೆ ಆ ಪ್ರಮುಖ ರೈಸ್ ಐಟಮ್ಗಳನ್ನ ಮಾತ್ರ ಮಾಡಿ ಒಂದು ಗ್ರಾಹಕರಿಗೆ, ಹೋಟೆಲ್ಗೆ ಬರುವಂಥ ಗ್ರಾಹಕರಿಗೆ ಉಣಬಡಿಸುವಂಥ ದೃಶ್ಯ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಒಂದು ಜಾಗತಿಕವಾಗಿ ಒಂದು ಬಿಕ್ಕಟ್ಟು ಎದುರಾಗಿದೆ. ಹೇಳಿ ಕೇಳಿ ಭಾರತ ಒಂದು 140 ಕೋಟಿಗೂ ಹೆಚ್ಚು ಜನಸಂಖ್ಯೆನ ಹೊಂದಿರುವ ದೇಶ. ಒಂದು ಕೇಂದ್ರ ಸರ್ಕಾರ ಮೊದಲು ಒಂದು ಗೃಹ ಬಳಕೆಯ ಒಂದು ಸಿಲಿಂಡರ್ಗೆ ಅಭಾವ ಆಗದಂತೆ ಕ್ರಮ ಕೈಗೊಂಡಿದ್ರು ಕೂಡ ವಾಣಿಜ್ಯ ಸಿಲಿಂಡರ್ಗೆ ಇದು ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿದೆ ಅಂತ ಹೇಳ್ಬೋದು. ಇದೇ ಒಂದು ಕಾರಣದಿಂದಾಗಿ ಹೋಟೆಲ್ ಉದ್ಯಮ ಈಗ ತತ್ತರಿಸಿದೆ ಅಂತ ಹೇಳ್ಬೋದು. ಬಹುತೇಕ ಹೋಟೆಲ್ಗಳು ಬಂದಾಗುವಂಥ ಸಾಧ್ಯತೆ ಕಂಡು ಬರ್ತಾ ಇದೆ. ಯಾಕಂತಂದರೆ ಇವ್ರಿಗೆ ಹೋಟೆಲ್ನವ್ರಿಗೆ ಸಿಲಿಂಡರ್ ಒಂದು ಸಕಾಲದಲ್ಲಿ ಸಿಗ್ತಾ ಇಲ್ಲ. ಈ ಎಲ್ಲ ಕಾರಣದಿಂದಾಗಿ ಈಗ ಹೋಟೆಲ್ ಉದ್ಯಮ ಸಾಕಷ್ಟು ಒಂದು ರೀತಿ ನಲುಗಿ ಹೋಗ್ತಾ ಇದ್ದು, ಒಂದು ಸೌದೆ ಒಲೆ ಇರುವಂಥ ಕಡೆಗಳಲ್ಲಿ ಮಾತ್ರ ಹೋಟೆಲ್ಗಳು ನಡೀತಾ ಇರುವಂಥ ದೃಶ್ಯ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಈಗ ಒಂದು ಯುದ್ಧದ ಒಂದು ತೀವ್ರ ಸ್ವರೂಪ ಪಡ್ಕೊಳ್ತಾ ಇರೋ ಒಂದು ಕಾರಣದಿಂದಾಗಿ ಒಂದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿಯೂ ಕೂಡ ಸಿಲಿಂಡರ್ಗೆ ಒಂದು ಅಭಾವ ಎದುರಾಗಿದ್ದು, ಅನಿವಾರ್ಯವಾಗಿ ಈಗ ಹೋಟೆಲ್ನಲ್ಲಿ ಕೂಡ ಸೌದೆ ಒಲೆಯನ್ನು ಹಚ್ಚಿ ಅಡುಗೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ, ಪ್ರತಿನಿಧಿ ನ್ಯೂಸ್, ಮೈಸೂರು.